ಸರ್ಕಾರಗಳು ಕಾರ್ಯನಿರ್ವಹಿಸ್ಲಿಲ್ವೋ ಅಥವಾ ಇದ್ರ ಬಗ್ಗೆ ತನಿಖೆ ನಡೆಸಲಿಲ್ವೋ ಅದನ್ನ ಈಗ ನಾವು ನಿಂತು ಪ್ರಶ್ನೆ ಮಾಡಿದ್ರು ಕೂಡ ಮತ್ತೆ ವಾಪಸ್ ಹೋಗಿ ತನಿಖೆ ಎಷ್ಟರ ಮಟ್ಟಿಗೆ ಮಾಡ್ತಾರೋ ಗೊತ್ತಿಲ್ಲ. ಬಟ್ ಇತ್ತೀಚಿನ ಆರೋಪನೇ ನಾವು ಉದಾಹರಣೆಯಾಗಿ ತಗೊಳ್ಳೋಣ. ರಾಮ ಮಂದಿರ ಟ್ರಸ್ಟ್ ನಿರ್ಮಾಣ ಆದ ಸಂದರ್ಭದಲ್ಲಿ, ರಾಮ ಜನ್ಮಭೂಮಿಯಲ್ಲಿ ಅಯೋಧ್ಯೆ ಮಂದಿರವನ್ನ ಕಟ್ಟೋ ಸಂದರ್ಭದಲ್ಲಿ ಅಲ್ಲಿನ ಭೂಮಿ ಅಂದ್ರೆ ಆ ಮಂದಿರಕ್ಕೋಸ್ಕರ ಭೂಮಿ ಖರೀದಿ ಮಾಡೋ ಸಂದರ್ಭದಲ್ಲೂ ಕೂಡ ಅನೇಕ ಅವ್ಯವಹಾರಗಳಾಗೋಯ್ತು. ಟ್ರಸ್ಟ್ನ ಅಡಿಯಲ್ಲಿದ್ದ ಹಣವನ್ನ ಕೂಡ RSS ಹಾಗೆ ಬಿಜೆಪಿ ದುರುಪಯೋಗ ಮಾಡ್ಕೊಳ್ತು ಆರೋಪ ಮಾಡ್ತಾ ಇರೋದು ಪ್ರಿಯಾಂಕಾ ಗಾಂಧಿ ಅವರು. ಪ್ರಿಯಾಂಕಾ ಗಾಂಧಿಯವರ ಹೆಸರಿನಲ್ಲಿ ಗಾಂಧಿ ಅನ್ನೋದೇ ಮೊದಲು ಗಾಂಧೀಜಿಯವರಿಗೆ ಮಾಡೋ ಅವಮಾನ. ಯಾಕೆಂದ್ರೆ ಅವರು ಗಾಂಧಿ ಪರಿವಾರದವರಲ್ಲ. ಸತ್ಯವನ್ನೇ ಗಾಂಧೀಜಿಯವ್ರ ಬಗ್ಗೆ ನಂಗೆ ವೈಚಾರಿಕವಾಗಿ ಕೆಲವು ಭಿನ್ನಾಭಿಪ್ರಾಯ ಇದೆ ಸಂಶೋಧಕನಾಗ, ಅದು ಬೇರೆ. ಆದರೆ ನಮ್ಮ ದೇಶಕ್ಕೆ ಹೋರಾಟ ಮಾಡಿದ ಮಹಾಪುರುಷರಲ್ಲಿ ಗಾಂಧೀಜಿಯವರೊಬ್ಬರು ಕೂಡ ಅನ್ನೋದ್ರಲ್ಲಿ ಏನೂ ಅನುಮಾನ ಇಲ್ಲ. ಆದರೆ ಯಾವ ಗಾಂಧೀಜಿಯ ಫ್ಯಾಮಿಲಿಯ ಮೂಲದಲ್ಲಿ ಇವ್ರು ಬಂದಿದ್ದಾರೆ, ಯಾಕೆ ಇವ್ರು ತಮ್ಮ ಹೆಸರನ್ನು ಮೊದಲು ಸುಳ್ಳು ಬರೆಸ್ಕೊಳ್ತಾರೆ? ಇವರು ಚುನಾವಣಾ ಆಯೋಗಕ್ಕಾಗಲಿ ಅಥವಾ ಆಧಾರನ ಮಾಡುವ ಆಧಾರ ಸಂಸ್ಥೆಗಾಗಲಿ ತಪ್ಪು ಮಾಹಿತಿಯನ್ನು ಕೊಡ್ತಾ ಇರೋದೇ ನಾಗರಿಕರಾಗಿ ಇವ್ರು ಮಾಡ್ತಿರೋ ಮೊದಲನೇ ಕಾನೂನು ಉಲ್ಲಂಘನೆ. ಆ ದೃಷ್ಟಿಯಿಂದ ನೀವು ಯಾರ ಹೆಸರು ಹೇಳಿದರೆ ಅವ್ರ ಮೇಲೆ ಸೂಕ್ತವಾದ ಕ್ರಮವನ್ನು ಸಂಬಂಧಪಟ್ಟ ಇಲಾಖೆಯವರು ಕೂಡಲೇ ತಗೋಬೇಕಾಗುತ್ತೆ. ಈಗ ರಾಮ ಜನ್ಮಭೂಮಿದು ಅಂದರೆ ಕೇಂದ್ರ ಸರ್ಕಾರ, ಮೋದಿಯವರ ನೇತೃತ್ವ ಸರ್ಕಾರವೇ ಇತ್ತು. ಅದೆಲ್ಲ ಸೆಂಟ್ರಲ್ ಇದರಿಂದ ಸುಪ್ರೀಂ ಕೋರ್ಟಿಂದ ತೀರ್ಪು ಬಂದಾಗ, ಅಂದರೆ ರಾಮ ಜನ್ಮಭೂಮಿಯಲ್ಲಿ ಕಟ್ಟಬೇಕು ದೇವಸ್ಥಾನ ಅಂದಾಗ, ಆಗ ಕೇಂದ್ರ ಸರ್ಕಾರವೇ ನಾವು ಹಣಕಾಸನ್ನು ಕೊಡಬಹುದು ಅನ್ನೋವಂಥ ಒಂದು ಪ್ರಸ್ತಾಪನೆ ಏನು ಮಾಡ್ತೀವಿ, ನಾವು ಕೊಡ್ತೀವಿ. ಯಾಕೆಂದ್ರೆ BJP ಕೂಡ ಈ ಹೋರಾಟದಲ್ಲಿ ಭಾಗವಹಿಸಿದೆ ಹಿಂದೆ ಅಂತ. ಅವಾಗೇನು ರಾಮ ಜನ್ಮಭೂಮಿ ನ್ಯಾಸ್ ಮಂಚ್ ಟ್ರಸ್ಟಿನ ಜನ ಹೇಳಿದ್ದು, ಇದು ಜನತೆಯ ಹೋರಾಟ, ಸಾಮಾನ್ಯ ಜನ ಹೋರಾಡ್ಕೊಂಡು ಬಂದಿದ್ದಾರೆ. ವಿಶ್ವ ಹಿಂದೂ ಪರಿಷತ್ನವರೆಲ್ಲ ಆಮೇಲೆ ಜಾಯಿನ್ ಆದರೂ ಅದರಿಂದ ಚಳುವಳಿಗೆ ಬಲ ಬಂತು. RSSನವರು ಬರೋಕ್ಕಿಂತ ಮುಂಚೆ ಕೂಡ ರಾಮ ಜನ್ಮಭೂಮಿ ಹೋರಾಟ ನಡೆದಿದೆ, ಅದು ಫ್ಯಾಕ್ಟ್. ಅದು 78 ಯುದ್ಧಗಳು ರಾಮ ಜನ್ಮಭೂಮಿಗೋಸ್ಕರ ಒಂದು ಬಾಬರ್ನ ಕಾಲ ಆದಮೇಲೆ ಬೇರೆ ಬೇರೆ ಅಕ್ಬರ್ ಕಾಲದಿಂದ ನಡ್ಕೊಂಡು ಬಂದಿದೆ. ಆಮೇಲೆ ವಿಶ್ವ ಹಿಂದೂ ಪರಿಷತ್ ಬಂದ ಮೇಲೆ ಅದು RSSದೇ ಒಂದು ಪರಿವಾರ ಸಂಸ್ಥೆ ಬಂದ ಮೇಲೆ ಖಂಡಿತ ಅದಕ್ಕೊಂದು ಮೊಮೆಂಟಮ್ ಅಂತಿರಲ್ಲ, ಒಂದು ವೇಗ ಬಂತು. ಅದ್ವಾನಿಯವರು ಬಂದರು, ಮತ್ತೊಬ್ಬರು ಬಂದರು, ಎಲ್ಲ ಬಂದರು. ಆದರೆ ಇದು ಜನಾಂದೋಲನ ಆದ್ದರಿಂದ ಜನಗಳೇ ₹1 ನಾವು ಕೇಳ್ತೀವಿ ಸಮಾಜದಲ್ಲಿ, ಪ್ರತಿಯೊಬ್ಬರು ₹1 ಕೊಡಿ ಅಂತ. ಅವರು ಟ್ರಸ್ಟಿಗೆ ಕೊಡ್ತಾರೆ. 1 ದಿವಸ 2 ದಿವಸದಲ್ಲಿ ಅಷ್ಟು ಹಣವನ್ನು ಜನಗಳೇ ಸಂಗ್ರಹ ಮಾಡಿ ರಾಮ ಮಂದಿರಕ್ಕೆ ಮಾಡಿದ್ರು. ಹಾಗಾಗಿ ಇಡೀ ದೇವಸ್ಥಾನದ ಖರ್ಚು, ಮುಂದಿನ ಮೇಂಟೆನೆನ್ಸಿಗೆ ಬೇಕಾದ ಲಕ್ಷಾಂತರ ಅಥವಾ ಕೋಟ್ಯಾಂತರ ರೂಪಾಯಿನ ಜನನೇ ಕೊಡಬೇಕಾದ್ರೆ ಯಾವುದೋ ಒಂದು ಭೂಮಿ ಖರೀದಿಯಲ್ಲಿ ಅಲ್ಲಿ ಏನೋ ಒಂದು ಇದಾಗತ್ತೆ, ಅವ್ಯವಹಾರ ಆಗತ್ತೆ ಅಂತಿದೆ ಅಲ್ವಾ, ಅದು ಒಂದು ದೂರದ ಆರೋಪ. ಇನ್ನೂ ನೀವು ಗಮನಿಸಿ, ಭಾರತದ ಸಾಂಸ್ಕೃತಿಕ ಐಡೆಂಟಿಟಿಗಳಲ್ಲಿ ರಾಮ, ಕೃಷ್ಣ, ಶಿವ ಇದೆಲ್ಲ ಒಂದು. ಅದಕ್ಕೆ ಸಂಬಂಧಪಟ್ಟಂಥ ಅಷ್ಟು ದೊಡ್ಡದೊಂದು ಸಮಾರಂಭ ನಡಿಬೇಕಾದ್ರೆ ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಇವ್ರುಗಳು ಯಾರ ಹೆಸರು ತಾವು ಹೇಳಿದ್ರೆ, ಅವರ ಕಾರ್ಯಕ್ರಮದಲ್ಲಿ ಕೂಡ ಅವ್ರ ಇನ್ವಿಟೇಷನ್ ಇದ್ರೂ ಭಾಗವಹಿಸಲಿಲ್ಲ. ಅವರು ಭಾರತಕ್ಕೆ ಸಂಬಂಧಪಟ್ಟಂಥ, ಹಿಂದೂ ಅನ್ನೋದಕ್ಕೆ ಸಂಬಂಧಪಟ್ಟಂಥ ಯಾವ ಐಡೆಂಟಿಟಿ ಜೊತೆ ಇಲ್ಲವೇ ಪ್ರಿಯಾಂಕ್ ಅವರಾಗಲಿ, ಅಂದರೆ ಅಲ್ಲಿರೋ ಪ್ರಿಯಾಂಕ್ ಅವರಾಗಲಿ, ಡೆಲ್ಲಿಯ ಪ್ರಿಯಾಂಕ್ ಅವರಾಗಲಿ ಅಥವಾ ಕರ್ನಾಟಕದ ಪ್ರಿಯಾಂಕ್ ಅವರಾಗಲಿ ಗುರುತಿಸ್ಕೊಳ್ಳೋಕೆ ರೆಡಿ ಇಲ್ಲ. ಹಾಗಾಗಿ ಅವರು ಪ್ರತಿ ಸತಿ ಎಡವಿ ಬೀಳ್ತಿದ್ದಾರೆ, ಮುಗ್ಗರಿಸಿ ಬೀಳ್ತಿದ್ದಾರೆ. ಒಂದು ಸರ್ತಿ ಅವರು ಹಿಂದೂ ಸಮಾಜದ ಜೊತೆ ತಮ್ಮನ್ನು ಗುರುತಿಸ್ಕೊಂಡ್ರೆ ಅವರು RSS ಥರನೇ ಅವರು ಶಕ್ತಿಶಾಲಿಯಾಗಿ ಬೆಳಿಬೋದು, BJP ಅವ್ರ ಥರನೇ ಅವರು ಶಕ್ತಿಶಾಲಿಯಾಗಿ ಬೆಳಿಬೋದು. ಅಂದರೆ ನೀವು ಬಂದ್ರಲ್ಲ, ಹಿಂದುತ್ವದ ಜೊತೆ ಬನ್ನಿ, ಹಿಂದುತ್ವದ ಜೊತೆ ನೀವು ಹೆಜ್ಜೆ ಹಾಕಿ, ನಿಮ್ಗೆ ಯಶಸ್ಸಿದೆ ಅಂತ ನಾನು ಹೇಳೋಕ್ಕೆ ಪ್ರಯತ್ನಿಸ್ತೀನಿ. ಆರೋಪ ಮಾಡೋರ ಉದ್ದೇಶ ಏನು ಅಂತ ಬಂದ್ಬಿಡುತ್ತೆ. ಆರೋಪ ಅದು ಪಾಯಿಂಟ್. ಇವಾಗ ಆ್ಯಕ್ಚುಲಿ ನೀವು ಡಿಸ್ಕಷನಿಗೆ ಬಂದ್ರಿ. ಇದುವರೆಗೂ ನೀವು ಸುತ್ತಮುತ್ತ ಮಾತಾಡ್ತಾ ಇದ್ರಿ. ಹಿಂದುತ್ವದ ಕುತ್ತಿಗೆ ಹಿಚುಕಿ ನಾಶ ಮಾಡುವುದು, ಈ ದೇಶದ ಹಿಂದೂ ಐಡೆಂಟಿಟಿಯನ್ನು ನಾಶ ಮಾಡೋದು. ಹಾಗಾಗಿ RSS ನಿಲುವಿರೋದೇನು ಅಂದರೆ, ಈ ದೇಶದಲ್ಲಿ ಒಬ್ಬರು ಕ್ರಿಶ್ಚಿಯನ್ರು ಅಥವಾ ಒಬ್ಬರು ಮುಸಲ್ಮಾನರು ಇರಲಿಲ್ಲ ಅಂತ ಅಂದ್ಕೊಳ್ಳಿ. 1925 ಅವ್ರು ಹೇಳಿದ್ದು ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೇವಾರ್. ಆಗಲೂ ನಾವು RSS ಸ್ಥಾಪನೆ ಮಾಡಬೇಕಾಗಿತ್ತು. ಇದು ಪಾಯಿಂಟ್. ಯಾಕೆ ಅಂದರೆ ಅಷ್ಟೊತ್ತಿಗಾಗಲೇ 1919 ಸುಮಾರಿಗೆ 20 ಸುಮಾರಿಗೆ ಖಿಲಾಫತ್ ಚಳುವಳಿ ನಡೆದಿತ್ತು ಕೇರಳದಲ್ಲಿ, ಮೋಪ್ಲಾ ದಂಗೆ. ಆಗ ಇಸ್ಲಾಂ ಖತ್ರೆ ಮೆಹೆ, ಇಸ್ಲಾಂ ಕಷ್ಟದಲ್ಲಿದೆ, ಸಂಕಟದಲ್ಲಿದೆ ಅಂತ ಒಂದು ಪ್ಯಾನ್ ಇಸ್ಲಾಮಿಕ್, ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಇಸ್ಲಾಮಿಕ್ ಒಂದು ಭುಗಿಲು, ಒಂದು ಗುಂಪು ಹೇಳ್ತು, ಒಂದು ಗಲಾಟೆ. ಆ ಸಂದರ್ಭದಲ್ಲಿ ಭಾರತದಲ್ಲಿ ಲೋಕಮಾನ್ಯ ತಿಲಕರು ನಿಧನರಾಗಿದ್ದರು 1920. ಗಾಂಧೀಜಿಯವರು ಸೌತ್ ಆಫ್ರಿಕಾದಿಂದ ಅವರ ವಕೀಲಿ ಕೆಲಸ ಎಲ್ಲ ಮುಗಿಸಿ ಬಂದಿದ್ದರು. ಅವಾಗ ಅವ್ರಿಗನ್ನಿಸ್ತು, ಭಾರತಕ್ಕೆ ನಾನು 6 ತಿಂಗಳಲ್ಲಿ ಸ್ವರಾಜ್ಯ ತಂದು ಕೊಡ್ತೀನಿ, ಆದರೆ ಒಂದು ಕಂಡೀಷನ್ ಇದೆ. ಗಾಂಧೀಜಿಯವರು ಹೇಳಿದ ಮತ್ತಿದು, ಹಿಂದೂ ಮುಸ್ಲಿಮರು ಒಂದಾದರೆ 6 ತಿಂಗಳಲ್ಲಿ ನಾವು ಬ್ರಿಟಿಷರನ್ನು ಓಡಿಸಿ ಸ್ವರಾಜ್ಯ ತರಬಹುದು. ಅಂದರೆ ಹಿಂದೂ ಮುಸ್ಲಿಮರ ಏಕತೆ ಎನ್ನುವುದು ಗಾಂಧೀಜಿಯವ್ರ ತಲೆಯಲ್ಲಿ ಆವಾಗಲೇ ಕೂತ್ಬಿಟ್ಟಿತ್ತು. ಅಂದರೆ ಇದೇನು ಹಿನ್ನೆಲೆ ಇತ್ತು ಈ ಮಾತು ಬರೋದಕ್ಕೆ,
ಹಿಂದೂಗಳ ಒಗ್ಗಟ್ಟಿಗೆ ಅನ್ನೋದಕ್ಕೆ ನಾನು ತಮ್ಗೆ ಹೇಳ್ತಾ ಇರೋದು. ಆವಾಗ ಖಿಲಾಫತ್ ಮೂಮೆಂಟ್ ನಡೀತು. ಖಿಲಾಫತ್ ಮೂಮೆಂಟಲ್ಲಿ ಈ ಖಲೀಫರ ಜೊತೆ ಇರುವಂಥ ಟರ್ಕಿಯ ಮೂಲಭೂತವಾದಿ ಇಸ್ಲಾಮಿನ ಜನಕ್ಕೆ ಸೋಲುಂಟಾಯಿತು. ಮುಸ್ತಫಾ ಕಮಲ್ ಪಾಷಾನ ಒಂದು ಉದಾರವಾದಿ ನಿಲುವಿಗೆ ಗೆಲುವಾಯಿತು. ಉದಾರವಾದಿ ನಿಲುವಿಗೆ ಗೆಲುವಾದರೆ ನೀವು ಖುಷಿ ಪಡಬೇಕೋ ಸಂಕಟ ಪಡಬೇಕೋ? ಹೆಣ್ಮಕ್ಳಿಗೆ ಸಮಾನತೆ ಅಥವಾ ಅವರ ಅಭಿವ್ಯಕ್ತಿಗೆ ಅವಕಾಶ ಸಿಕ್ಕರೆ ಖುಷಿ ಪಡಬೇಕೋ ಸಂಕಟ ಪಡಬೇಕು? ಸಂಕಟ ಪಡೋ ಪರಿಸ್ಥಿತಿ ಬಂದು ಭಾರತದಲ್ಲಿ ಯಾರು ಇಸ್ಲಾಮಿನ ಮೂಲಭೂತವಾದಿಗಳಿದ್ದಾರೆ ಕೇರಳದಲ್ಲಿ ಹಿಂದೂಗಳನ್ನು ಕಗ್ಗೊಲೆ ಮಾಡಿದ್ರು, ನರಸಂಹಾರ ಮಾಡಿದ್ರು. ಹಿಂದೂ ಸ್ತ್ರೀಯರನ್ನು ಮಲಬಾರ್ನಲ್ಲಿ ಮೋಪ್ಲಾದಲ್ಲಿ ಅವರು ಅತ್ಯಾಚಾರ ಮಾಡಿದ್ರು. ಈ ಹಿಂದೂ ಮುಸ್ಲಿಂ ಏಕತೆಯ ಒಂದು ಟ್ರ್ಯಾಪ್ಗೆ ಇವ್ರು ಬೀಳ್ತಾ ಇದ್ದಾರೆ. ದೇಶದ ದೃಷ್ಟಿಯಿಂದ ನಾವೆಲ್ಲ ಒಂದೇ, ಆ ಥರ ಬೇರೆ ಬೇರೆ ಐಡೆಂಟಿಟಿಗಳಲ್ಲಿ ನಾವು ಹೋಗೋ ಅವಶ್ಯಕತೆ ಇಲ್ಲ. ಯಾಕೆ ಪಾಯಿಂಟನ್ನು ನಾನು ಹೇಳಿದೆ ಅಂದರೆ 2021ನಲ್ಲಿ ಇದಾದಾಗ RSSನ ಸ್ಥಾಪಕರಾದ ಕೇಶವ ಬಲಿರಾಮ್ ಹೆಡ್ಗೇವಾರ್ ವಾಸ್ ನಾಟ್ ಇನ್ RSS. ಯಾಕಂದ್ರೆ RSS ಇರಲಿಲ್ಲ, ಅವರು ಕಾಂಗ್ರೆಸ್ನಲ್ಲಿ ಇದ್ರು. ನಂಗೆ ಗೊತ್ತು, ಅನೇಕರು ಆಮೇಲೆ ಪ್ರಶ್ನೆ ಕೇಳ್ಬೋದು, ಅವ್ರು ಕಾಂಗ್ರೆಸ್ನಲ್ಲೇ ಇರಲಿಲ್ಲ ಅಂತಲೂ ಪ್ರಶ್ನೆ ಕೇಳ್ಬೋದು. ಭಾರತಕ್ಕೆ ಸ್ವಾತಂತ್ರ್ಯ ಬರೋದು ತುಂಬ ಮುಖ್ಯ. ಸ್ವಾತಂತ್ರ್ಯ ಬಂದ ಮೇಲೆ ಹಿಂದೂಗಳ ಪರಿಸ್ಥಿತಿ ಏನಿರುತ್ತೆ? ಈ ಥರದ ಒಂದು ಒಡಕು ಹಿಂದೂಗಳಲ್ಲೇ ಇದೆ. ಜೊತೆಗೆ ರಾಜಕೀಯವಾಗಿ ಬೇರೆ ಈ ಥರದ ಒಂದು ಅಪೀಸ್ಮೆಂಟ್, ಹಿಂದೂ ಮುಸ್ಲಿಂ ಏಕತೆಯ ಒಂದು ಅಪೀಸ್ಮೆಂಟ್ ಶುರುವಾಗಿದೆ. ಹಾಗಾಗಿ ಹಿಂದೂಗಳು ತಮ್ಮ ದೌರ್ಬಲ್ಯವನ್ನು ಹೋಗಿಸ್ಕೋಬೇಕಾದ್ರೆ ಹಿಂದೂಗಳು ಶಾಖಾ ಮಾಡಬೇಕು, ಹಿಂದೂಗಳು ಒಟ್ಟಿಗೆ ಬರಬೇಕು. ಒಂದು ಕಡೆ ಹಿಂದೂಗಳು ಸೇರೋದೇ ಇಲ್ಲ, ಒಂಥರ ಕಪ್ಪೆ ತಕ್ಕಡಿಗೆ ಹಾಕ್ದಂಗೆ ಹಿಂದೂಗಳನ್ನು. ಇವತ್ತಿಗೂ ಪರಿಸ್ಥಿತಿ ಬಹಳ ಬದಲಾಗಿದೆ ಅಂತ ಹೇಳೋಕ್ಕಾಗಲ್ಲ ಅಲ್ವಾ? ನಮ್ಮ ಸಮಾಜದಲ್ಲಿ ಅನೇಕ ಸತಿ ನೋಡ್ತಿರ್ತೀವಿ ನಾವು, ಹಿಂದೂ ಸಮಾಜದಲ್ಲಿ ಹಿಂದೂಗಳ ಏಕತೆ ಅಷ್ಟೇ ಅವರ ಉದ್ದೇಶ. ಆದರೆ 1915ರಲ್ಲಿ ಇಫ್ ಐ ಆಮ್ ಕರೆಕ್ಟ್, ಹಿಂದೂ ಮಹಾಸಭಾದ ಅಸ್ತಿತ್ವ ಇತ್ತು. ಇದಿದ್ದಾಗಿಯೂ ಕೂಡ ಮತ್ತೊಂದು ಪ್ರತ್ಯೇಕವಾಗಿ ಹಿಂದುತ್ವವನ್ನು ರಕ್ಷಣೆ ಮಾಡಲಿಕ್ಕೆ ಅಥವಾ ಹಿಂದುತ್ವವನ್ನು ಪ್ರತಿಪಾದಿಸಲಿಕ್ಕೆ ಪ್ರತ್ಯೇಕವಾದ ಸಂಘಟನೆಯ ಅವಶ್ಯಕತೆ ಏನಿತ್ತು ಅಂತ ನೀವು ಹೇಳಿದ ಸರಿಯೇ. ಮಲ್ಬಾರ್ನಲ್ಲಿ ದಂಗೆಗಳಾಗ್ತಾ ಇತ್ತು, 21ರಿಂದ 27ರವರೆಗೆ ಅನೇಕ ಕೋಮು ದಂಗೆಗಳಾಗಿ ಹೋಗಿತ್ತು, ಇದೆಲ್ಲವೂ ಸರಿಯೇ. ಬಟ್ ಹಿಂದೂ ಮಹಾಸಭಾ ಇದ್ದಾಗಿಯೂ ಕೂಡ RSSನ ಅವಶ್ಯಕತೆ ಏನಿತ್ತು ಅಂತ. ಒಂದು ಭಾರತ ಹಿಂದೂಗಳದ್ದೇ ಬಹುಸಂಖ್ಯಾತ ದೇಶವಾದ್ರಿಂದ ಒಂದು ವಿಚಾರದ ಮೇಲೆ ಒಂದೇ ಸಂಘಟನೆ ಇರಬೇಕು ಅಂತ ಹೇಳೋಕ್ಕಾಗಲ್ಲ ಅಲ್ವಾ? ಈ ಉದಾಹರಣೆಗೆ 1915ಕ್ಕಿಂತ ಮುಂಚೆನೇ ವಿವೇಕಾನಂದರು ಸ್ಥಾಪನೆ ಮಾಡಿದ ರಾಮಕೃಷ್ಣ ಆಶ್ರಮ ಅಥವಾ ರಾಮಕೃಷ್ಣ ಮಿಷನ್ ಕೂಡ ಇತ್ತು. ಅಥವಾ 1875ರಲ್ಲಿ ದಯಾನಂದ ಸರಸ್ವತಿಗಳು ಶುರು ಮಾಡಿದ ಆರ್ಯ ಸಮಾಜನೂ ಇತ್ತು. ಎಲ್ಲವೂ ಇದ್ದಾಗಿಯೂ ಮತ್ತೆ ಯಾಕೆ ಹಿಂದೂ ಮಹಾಸಭಾ ಬಂತು ಅಂದರೆ, ಆ ಸಂಘಟನೆಗಳು ಏನು ಮಾಡೋಕ್ಕಾಗಿರಲಿಲ್ವೋ ಅದನ್ನು ರಾಜಕೀಯ ಕ್ಷೇತ್ರದಲ್ಲಿ ಮಾಡಬಹುದು. ಹಿಂದೂಗಳಿಗೆ ಒಂದು ಎಲೆಕ್ಷನ್ ಕೇಂದ್ರಿತವಾದ ರಾಜಕೀಯ ಇದೆ ಅಲ್ವಾ, ಅಲ್ಲಿ ಒಂದು ಐಡೆಂಟಿಟಿಯನ್ನು ಕೊಡುವ ಪ್ರತಿನಿಧಿಗಳು, ರಾಜಕೀಯ ಪ್ರತಿನಿಧಿಗಳನ್ನು ನಾವು ತರಬೇಕು ಅನ್ನೋದು ಮದನ್ ಮೋಹನ್ ಮಾಳವೀಯರು, ಆಮೇಲೆ ಮುಂಜೆಯವರು, ಲಾಲಾ ಲಜಪತ್ ರಾಯ್ ಅಂಥವರ ಉದ್ದೇಶ ಆಗಿತ್ತು. ಅವರಲ್ಲಿ ಕೆಲವರೆಲ್ಲ ಆರ್ಯ ಸಮಾಜದಲ್ಲಿ ಬೇರೆ ಬೇರೆ ಸಂಘಟನೆಗಳಲ್ಲಿ ಇದ್ದವರೇ, ವಿವೇಕಾನಂದರಿಂದ, ತಿಲಕರಿಂದ, ಎಲ್ಲರಿಂದ ತೆಗೆದುಕೊಂಡವರು. ಬಟ್ RSSನ ಉದ್ದೇಶ ಏನಿತ್ತು ಅಂದರೆ, ನಾವು ಹಿಂದೂ ಮಹಾಸಭಾಗಿಂತ ಬೇರೆ. ನಾವು ಹಿಂದೂ ಮಹಾಸಭಾದವರು ಮುಖ್ಯವಾಗಿ ಪೊಲಿಟಿಕಲ್ ಪಾರ್ಟಿ. RSSನವ್ರು ಅವತ್ತಿಂದ ಇವತ್ತಿನ 100 ವರ್ಷ ಆದರೂ ಕೂಡ ಯಾವತ್ತೂ RSS ಎಲೆಕ್ಷನ್ನಿಗೆ ನಿಂತಿಲ್ಲ. RSS ನಾನು ಹೇಳ್ತಾ ಇದ್ದೆ. ಅಲ್ಲಿಗೆ ಹಿಂದೂ ಮಹಾಸಭಾ ಇದ್ದಾಗಿಯೂ ಕೂಡ RSS ಸ್ಥಾಪನೆ ಆಗಿದ್ದು ಮೋರ್ ಆಫ್ ಪಕ್ಷಾತೀತವಾಗಿ ರಾಜಕೀಯೇತರವಾಗಿ ಒಂದು ಸಂಘಟನೆ ಅವಶ್ಯಕತೆ ಇದೆ. ಇನ್ನೂ ನಿಮ್ಗೆ ಹೇಳ್ತೀನಿ ನೋಡಿ, RSSನ ಸಭೆ ಅಥವಾ ಅವರ ಏನು ಒಂದು ವಾರ್ಷಿಕ ಒಂದು ಶಿಬಿರಗಳು ನಡೆಯುತ್ತೆ,